ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಅನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಭಗವಂತನ ಸಂದೇಶಗಳು ಅಥವಾ ಭಗವಂತನ ಉಪದೇಶಗಳನ್ನು ಅರ್ಥ ಮಾಡಿಕೊಳ್ತಾ ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅನುಷ್ಠಾನ ಮಾಡಿ ನಮ್ಮನ್ನು ನಾವು ತಿದ್ದುಕೊಂಡು ಉತ್ತಮರಾಗೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇದನ್ನೇ ಉದ್ಧಾರ ಅಂತ ಕರೆದಿದೆ. ಇಲ್ಲಿ ಭಗವಂತನ ಬಹಳ ಮುಖ್ಯವಾದ ಒಂದು ಮಾತಿದೆ. ನಮಗಾಗಿ ಇತರರು ಯಾರೂ ಕೂಡ ಆತ್ಮೋದ್ಧಾರಕ್ಕೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆತ್ಮೋದ್ಧಾರದ ಸಾಧನೆ ನಾವೇ ಮಾಡ್ಕೋಬೇಕು ಅನ್ನೋದು ಭಗವಂತನ ಆದೇಶ. ಬೇರೆ ಲೌಕಿಕ ಕೆಲಸಗಳನ್ನು ಇತರರಿಂದ ನಾವು ಮಾಡಿಸ್ಕೋಬೋದು ಅಥವಾ ಸಹಾಯ ಪಡ್ಕೋಬೋದು. ಆದರೆ ಆಧ್ಯಾತ್ಮಿಕ ವಿಚಾರ ಬಂದಾಗ ನಮ್ಮ ಮನಸ್ಸನ್ನು ನಾವು ಅರಿತುಕೊಂಡು ಅದನ್ನು ತಿದ್ದುಕೊಳ್ಳುವಂಥ ಜವಾಬ್ದಾರಿ ನಾವೇ ಹೊತ್ಕೋಬೇಕು. ಸ್ವಾಮಿ ವಿವೇಕಾನಂದರ ಒಂದು ಪ್ರಸಿದ್ಧವಾದ ವಾಣಿ, ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಓನ್ ಶೋಲ್ಡರ್ ಅಂತ. ನಿನ್ನ ಜೀವನದ ಜವಾಬ್ದಾರಿಯನ್ನು ನೀನೇ ಹೊತ್ಕೋಬೇಕು. ಆಗ ನಿನ್ನಲ್ಲಿರುವಂತಹ ಅತಿ ಶ್ರೇಷ್ಠವಾದ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಅದು ಸುಪ್ತವಾಗಿದೆ. ಉತ್ತಮವಾದ ವ್ಯಕ್ತಿತ್ವ, ಗುಡ್ ಕ್ಯಾರೆಕ್ಟರ್ ಅಂತೇನು ಹೇಳ್ತಾರೋ ಅಥವಾ ನಮ್ಮಲ್ಲಿರುವಂತಹ ಸದ್ಗುಣಗಳು, ಸಜ್ಜನಿಕೆ, ಅದು ವ್ಯಕ್ತವಾಗುತ್ತೆ. ತನ್ಮೂಲಕ ನಮಗೆ ಸ್ವಾತಂತ್ರ್ಯ ಪ್ರಾಪ್ತಿ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ಈಸ್ ಫ್ರೀಡಮ್. ಸ್ವಾತಂತ್ರ್ಯ ಅನ್ನುವಂಥದ್ದು ನಮ್ಮ ಆತ್ಮ ಸ್ವಾತಂತ್ರ್ಯವನ್ನು ನಾವೇ ಗಳಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಶಾಸ್ತ್ರಗಳಲ್ಲಿ, ಪುರಾಣಗಳಾಗಬಹುದು ಅಥವಾ ವೇದಾಂತಗಳ ಗ್ರಂಥಗಳಲ್ಲಾಗ್ಬೋದು, ಮಹಾತ್ಮರ ವಚನಗಳಲ್ಲಾಗ್ಬೋದು, ನಾವು ಗಮನಿಸುವಂಥ ಮುಖ್ಯವಾದ ವಿಚಾರ ನಮ್ಮ ಜೀವನ ಶೈಲಿ. ಬಾಲ್ಯದಲ್ಲಿ ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ನಾವು ಹೇಗಿರಬೇಕು? ನಾವು ನಮ್ಮ ಜೀವನದ ಪ್ರಥಮ ಹಂತ 8 ವರ್ಷದವರೆಗೂ ಬಾಲ್ಯ ಅಂತ ಶಾಸ್ತ್ರ ಹೇಳುತ್ತೆ. ಅದಾದ ಮೇಲೆ ಬರುವಂಥದ್ದು ಕೌಮಾರ್ಯ, ಅದಾದ ಮೇಲೆ ಬರೋದು ಯೌವನ. ಈ ಕೌಮಾರ್ಯ 8 ವರ್ಷ ಮುಗಿದ ಬಳಿಕ ನಾವು ಮಾಡಬೇಕಾಗಿರೋದು ವಿದ್ಯೆಯನ್ನು ಗಳಿಸುವಂಥ ಪ್ರಯತ್ನ. ವಿದ್ಯಾವಂತರಾಗೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದು ಶಾಸ್ತ್ರವಾಕ್ಯ. ಎಂತಹ ವಿದ್ಯೆ ಇದು? ಸಾ ವಿದ್ಯಾ ಯಾ ವಿಮುಕ್ತಯೇ. ಯಾವುದು ನಮ್ಮನ್ನು ದುಃಖದಿಂದ ಅಥವಾ ದುಃಖಕ್ಕೆ ಕಾರಣ ಆಗೋ ಅಜ್ಞಾನದಿಂದ, ನಮ್ಮ ದೌರ್ಬಲ್ಯಗಳಿಂದ ನಮ್ಮನ್ನು ಬಿಡಿಸುತ್ತೋ ಅದೇ ನಿಜವಾದ ಅರ್ಥದಲ್ಲಿ ವಿದ್ಯೆ. ಯಾರು ಲೌಕಿಕ ವಿದ್ಯೆಯನ್ನು ಗಳಿಸಿ ಕೂಡ
ಪದವೀಧರರಾಗಿ ಕೂಡ ಮಾನಸಿಕ ದೌರ್ಬಲ್ಯಗಳನ್ನು ಇನ್ನೂ ಹೊಂದಿದ್ದಾರೋ ಅವರು ನಿಜವಾದ ಅರ್ಥದಲ್ಲಿ ವಿದ್ಯಾವಂತರಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ವಿದ್ಯಾವಿಹೀನ ಪಶು ಅಂತ ಮತ್ತೊಂದು ಶಾಸ್ತ್ರವಾಕ್ಯ ಇದೆ. ಅವರು ಪಶು ಸದೃಶರಾಗಿ ವ್ಯವಹರಿಸ್ತಾರೆ ಅಥವಾ ಜೀವನವನ್ನು ಮಾಡ್ತಾರೆ. ನಾವು ಹಿಂದೆ ಒಂದು ಪ್ರವಚನದಲ್ಲಿ ಈ ವಿಚಾರವನ್ನು ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಕಂಡಿದ್ವಿ. ದೈವಿ ಸಂಪದ, ಅಸುರಿ ಸಂಪದ ಅಂತ. ಈ ಅಸುರಿ ಸಂಪದ ಅವಿದ್ಯೆಯ ಪರಿಣಾಮ. ಅದಕ್ಕೆ ಶಾಸ್ತ್ರ ಹೇಳಿದ್ದು ವಿದ್ಯಾವಿಹೀನ ಪಶು ಅಂತ. ಯಾರಲ್ಲಿ ವಿದ್ಯೆ ಕೊರತೆ ಇರುತ್ತೋ ಅಥವಾ ವಿದ್ಯೆ ಇರಲ್ವೋ ಅವರು ಪಶುಗಳಂತೆ ಜೀವನ ಮಾಡ್ತಾ ಇರ್ತಾರೆ. ಆ ಲಕ್ಷಣಗಳೇನು ಅನ್ನೋದನ್ನು ಆಮೇಲೆ ನಾವು ಭಗವದ್ಗೀತೆಯ ವಾಕ್ಯಗಳಿಂದಲೇ ನಾವು ಗಮನಿಸೋಣ. ಈಗ ಬಾಲ್ಯದಲ್ಲಿ ವಿದ್ಯಾವಂತರಾಗೋದು ಮೊದಲನೇ ಹಂತ, ಅಂದರೆ ವಿದ್ಯಾರ್ಥಿ ಜೀವನ. ಎರಡನೆಯದು ಯೌವನ. ಯೌವನದಲ್ಲಿ ನಾವು ಗಳಿಸಿರುವಂಥ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು. ಅನುಷ್ಠಾನ ಅಂತ ಕೂಡ ಕರೀತಾರೆ. ನಾವೇನು ತಿಳ್ಕೊಂಡಿದ್ದೀವೋ ಗುರುಮುಖೇನ ಸದ್ವಿಚಾರಗಳು, ಅದನ್ನು ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡ್ತಾ ಬರಬೇಕು. ಯಾಕೆಂದರೆ ತಿಳಿದುಕೊಂಡಿರೋದು ಬುದ್ಧಿಯ ಮಟ್ಟದಲ್ಲಿ ನಮಗೆ ನೆನಪಿರುತ್ತೆ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಕಾರ್ಯ ಅಕಾರ್ಯ ಎರಡೂ ಕೂಡ ನಮಗೆ ನೆನಪಿನಲ್ಲಿರುತ್ತೆ. ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ. ನಾವು ಅದನ್ನು ಕೇಳಿ ತಿಳ್ಕೊಂಡು ನೆನಪಿಟ್ಕೊಂಡಿದ್ದ ಮಾತ್ರಕ್ಕೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗತ್ತೆ ಅಂತಲ್ಲ. ಗೊತ್ತಿರೋದು ಬೇರೆ, ಅರ್ಥ ಆಗಿರೋದು ಬೇರೆ. ಪುಸ್ತಕ ಓದಿ ಯಾರು ಬೇಕಾದ್ರೂ ಗೊತ್ತಿದೆ ಅಂತ ಹೇಳ್ಬೋದು. ಅದು ಅರ್ಥ ಆಗಬೇಕಾದ್ರೆ ನಾವು ಅಭ್ಯಾಸದಿಂದಲೇ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಉದಾಹರಣೆಗೆ, ನಾವು ಸತ್ಯವಚನವನ್ನು ಪರಿಪಾಲನೆ ಮಾಡಿದ್ರೆ ನಮಗೆ ಆತ್ಮಶಕ್ತಿ ಅಥವಾ ಆತ್ಮವಿಶ್ವಾಸ ಹೆಚ್ಚಾಗತ್ತೆ, ಧೈರ್ಯ ಅನ್ನೋದು ಪ್ರಾಪ್ತಿಯಾಗತ್ತೆ. ಹೀಗೆ ಹಲವಾರು ಉದಾಹರಣೆಗಳಿದೆ. ಇದನ್ನು ನಾವು ಓದಿದ್ದಾಯಿತು, ತಿಳ್ಕೊಂಡಿದ್ದಾಯಿತು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಒಂದು ಶಾಸ್ತ್ರವಾಕ್ಯ ಇದೆ. ಆದರೆ ಇದು ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ಅಭ್ಯಾಸ ಮಾಡಿರಬೇಕು. ಇದು ನಿಜಾನ? ಎಷ್ಟರ ಮಟ್ಟಿಗೆ ನಿಜ? ಅದನ್ನು ಅಭ್ಯಾಸ ಮಾಡೋದಕ್ಕೆ ಸೂಕ್ತವಾದ ಕಾಲ ಯೌವನ. ಯೌವನದಲ್ಲಿ ಶಾರೀರಿಕವಾದ ಶಕ್ತಿ, ಮಾನಸಿಕವಾದ ದೃಢತೆ ಎರಡೂ ಕೂಡ ಚೆನ್ನಾಗಿರುತ್ತೆ. ಪಟುತ್ವ ಅಂತ ಕರೀತಾರೆ, ಅದು ಮಾನಸಿಕ ಪಟುತ್ವ ಅಂತ. ಈ ಸಂದರ್ಭದಲ್ಲೇ ನಾವು ಶಾಸ್ತ್ರವಾಕ್ಯಗಳನ್ನು ಅರ್ಥ ಮಾಡ್ಕೊಂಡಿರೋದನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಅಭ್ಯಾಸ ಅನ್ನೋದು ನಾವು ತಿಳ್ಕೊಂಡಿರೋಷ್ಟು ಮಟ್ಟಿಗೆ ಸುಲಭ ಅಲ್ಲ. ಸತ್ಯವನ್ನು ನುಡಿಬೇಕು, ಸನ್ಮಾರ್ಗದಲ್ಲಿ ಜೀವನ ಮಾಡಬೇಕು. ಇದನ್ನು ನಮಗೆ ಗುರುಗಳು ಹೇಳ್ಕೊಟ್ಟಿದ್ದಾರೆ, ಶಾಸ್ತ್ರ ತಿಳಿಸಿದೆ. ಇಷ್ಟು ತಿಳ್ಕೊಂಡಿದ್ದು ಮಾತ್ರಕ್ಕಾಗಲ್ಲ. ದಿನನಿತ್ಯದ ಜೀವನದಲ್ಲಿ ಅಭ್ಯಾಸ ಮಾಡೋದಕ್ಕೆ ನಮಗೆ ಇಲ್ಲಿ ಧೈರ್ಯ ಅಂದರೆ ಸಹನೆ ಅಂತ ಕೂಡ ಅರ್ಥ. ಧೃತಿ ಅಂತ ಒಂದು ಶಬ್ದ ಇದೆ. ಧೃತಿ ಕ್ಷಮ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧ ದಶಮಂ ಧರ್ಮ ಲಕ್ಷಣಂ. ಇದು ಧರ್ಮದ 10 ಲಕ್ಷಣಗಳು. ಅದರಲ್ಲಿ ಮೊದಲನೇದೇ ಧೃತಿ ಅಂತ. ಈ ಧೃತಿಯನ್ನೇ ಯಾವ ಧೃತಿಯಿಂದ ನಮಗೆ ಸಹನೆ, ಅದು ತನ್ಮೂಲಕ ನಮಗೆ ಕಾರ್ಯದಲ್ಲಿ ಕ್ಷಮತೆ, ಕಾರ್ಯಕ್ಷಮತೆ ಅಂತ ಹೇಳ್ತಾರೆ. ಅದು ಉಂಟಾಗಬೇಕಾದ್ರೆ ನಮಗೆ ಈ
ಅನುಷ್ಠಾನದ ಅನುಭವ ಆಗಿರಬೇಕು. ಸತ್ಯವಚನದಿಂದ ನಮಗೆ ಎಂತಹ ಧೈರ್ಯ ಧೃತಿ ನಮ್ಮಲ್ಲಿ ಹೆಚ್ಚಾಯಿತು ನಮ್ಮ ಅನುಭವಕ್ಕೆ ಬರುತ್ತಾಗ. ಯಾರು ಧರ್ಮನಿಷ್ಠರೋ ಅವರಿಗೆ ಭಯ ಅನ್ನೋದಿರಲ್ಲ. ಅಧರ್ಮವನ್ನು ಮಾಡ್ತಾ ಎಷ್ಟೇ ಅವರು ಸೌಲಭ್ಯವನ್ನು ಮಾಡಿಕೊಂಡಿದ್ರು, ರಕ್ಷಣೆಗೆ ವ್ಯವಸ್ಥೆ ಮಾಡಿಕೊಂಡಿದ್ರು, ಅವರನ್ನು ಭಯ ಅನ್ನುವಂಥದ್ದು ನಿರಂತರವಾಗಿ ಕಾಡ್ತಾ ಇರುತ್ತೆ. ಒಂದು ಉದಾಹರಣೆಗೆ ನಾವು ಗಮನಿಸಿದ್ದು, ಈಗ ವಿದ್ಯಾಭ್ಯಾಸದ ಜೀವನ, ಯೌವನದಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡುವಂಥದ್ದು. ಮುಂದಿನ ಹಂತ ಬರುತ್ತೆ ವೃದ್ಧಾಪ್ಯ. ಈ ವೃದ್ಧಾಪ್ಯದಲ್ಲಿ ಹೇಗಿರಬೇಕು? ವೃದ್ಧಾಪ್ಯ ಅನುಷ್ಠಾನ ಯೋಗ್ಯವಾದ ಜ್ಞಾನವನ್ನು ಪಡ್ಕೊಂಡು, ಕೇಳಿ ತಿಳ್ಕೊಂಡಿದ್ದಾಯಿತು, ಓದಿ ತಿಳ್ಕೊಂಡಿದ್ದಾಯಿತು ವಿದ್ಯಾರ್ಥಿ ಜೀವನದಲ್ಲಿ, ಅದನ್ನು ಅಭ್ಯಾಸ ಮಾಡಿ ಅನುಭವದಿಂದಲೂ ಜ್ಞಾನವನ್ನು ಪಡ್ಕೋಬೇಕು. ಅನುಭವ ಜ್ಞಾನ ಅದು. ಈ ಅನುಭವದ ಜ್ಞಾನದಿಂದ ಏನಾಗುತ್ತೆ? ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಮೊದಲು ವಿದ್ಯಾವಂತನಾದ, ಆಮೇಲೆ ಆ ವಿದ್ಯೆಯನ್ನು ಜೀವನದಲ್ಲಿ ಅನುಷ್ಠಾನ ಮಾಡಿದ್ದಾನೆ. ವೃದ್ಧಾಪ್ಯದ ಸಂದರ್ಭದಲ್ಲಿ ಅವನು ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿರ್ತಾನೆ, ಸರಿಯಾಗಿ ಜೀವನ ಮಾಡಿದ್ದೇ ಆದರೆ. ಆ ಪರಿಪೂರ್ಣತೆ ಇರುವವನಿಗೆ ಇತರರಿಗೆ ಉಪದೇಶ ಮಾಡುವಂತಹ ಯೋಗ್ಯತೆ ಪ್ರಾಪ್ತವಾಗಿರುತ್ತೆ. ತನ್ನ ಆತ್ಮೋದ್ಧಾರನೂ ಮಾಡಿಕೊಂಡಿದ್ದಾಯಿತು, ಇತರರಿಗೆ ಮಾರ್ಗದರ್ಶನವನ್ನು ಮಾಡೋ ಸಾಮರ್ಥ್ಯ ಅವನಿಗೆ ಇರುತ್ತೆ. ಈ ರೀತಿ ವಿದ್ಯಾರ್ಥಿ ಜೀವನವನ್ನು ಸರಿಯಾಗಿ ನಡೆಸಿ, ಯೌವನದಲ್ಲಿ ಧರ್ಮವನ್ನು ಅನುಷ್ಠಾನ ಮಾಡಿ, ವೃದ್ಧಾಪ್ಯದಲ್ಲಿ ಪರಿಪೂರ್ಣತೆಯನ್ನು ಪಡ್ಕೊಂಡಿರುವಂಥವರನ್ನು ಸಜ್ಜನರು ಅಂತ ಕರೀತಾರೆ. ಇಂತಹ ಸಜ್ಜನರ ಸಂಘ ನಮ್ಮ ಜೀವನದಲ್ಲಿ ಬಹಳ ಉಪಯುಕ್ತವಾಗುತ್ತೆ. ಇವರು ಸಜ್ಜನರು ಹೇಗಾದರು ಅನ್ನೋದನ್ನೇ ಇಷ್ಟೊತ್ತು ನಾವು ಶಾಸ್ತ್ರವಾಕ್ಯಗಳ ಮೂಲಕ ಗಮನಿಸಿದ್ದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮೊದಲು ಸತ್ಯವನ್ನು, ಧಾರ್ಮಿಕ ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳಿ, ಅದನ್ನು ಅಭ್ಯಾಸ ಮಾಡಿ, ನಂತರ ನಿಮ್ಮ ಜೀವನವನ್ನು ಅದಕ್ಕೆ ಒಂದು ಮಾದರಿಯಾಗಿ ಸಮಾಜದ ಮುಂದೆ ಇಡಿ. ಇದು ನಾನು ಬರೀ ಕೇಳಿ ತಿಳ್ಕೊಂಡಿದ್ದಲ್ಲ, ಅದನ್ನು ಅಭ್ಯಾಸ ಕೂಡ ಮಾಡಿ ಉದ್ಧಾರ ಆಗಿರೋದಕ್ಕೆ ನನ್ನ ಜೀವನವೇ ಪ್ರಮಾಣ. ಇದು ಸಜ್ಜನರ ಲಕ್ಷಣ. ಒಂದು ಉದಾಹರಣೆ ಗಮನಿಸೋದಾದರೆ, ಯಾಕಿದ್ರ ಅವಶ್ಯಕತೆ ಯಾಕಿದೆ ಅಂತ. ಈಗ ಪೋಷಕರು ತಮ್ಮ ಮಕ್ಕಳಿಗೆ ಯಾವ ರೀತಿ ಜೀವನವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಉದಾಹರಣೆ ಕೊಡ್ತಾರೆ. ನೀನು ಇವ್ರು ಹಾಗಾಗಬೇಕು, ಅವ್ರು ಹಾಗಾಗಬೇಕು, ಇವರಿಂಥ ಮಹಾತ್ಮರು ಅಂತೆಲ್ಲ ಹೇಳಿದಾಗ ಅವರಿಗೆ ಅವರನ್ನು ನೋಡಿ ಸ್ಫೂರ್ತಿ ಬರಲಿ ಅಂತ ಇವರು ಭಾವಿಸ್ತಾರೆ. ಅದೇನೋ ಒಳ್ಳೆ ವಿಚಾರ. ಆದರೆ ಅವರಿಗೆ ಪ್ರತ್ಯಕ್ಷವಾಗಿ ಒಂದು ಜೀವನ ಬೇಕಾಗಿದೆ, ಜ್ವಲಂತ ಉದಾಹರಣೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ತಂದೆ ತಾಯಿ ಅವರು ನನ್ನ ಹಾಗೆ ನೀನು ಆಗಬೇಕು ಅಂತ ಹೇಳೋಷ್ಟರ ಮಟ್ಟಿಗೆ ಅವರು ಇರಬೇಕು. ನೋಡು, ನನ್ನ ಜ್ಞಾನ ಇಷ್ಟಿದೆ, ನನ್ನ ಜೀವನ ಈ ರೀತಿ ಶುದ್ಧವಾಗಿದೆ, ನೀನು ನನ್ನ ಹಾಗೆ ಆಗಬೇಕು ಅನ್ನುವಷ್ಟರ ಮಟ್ಟಿಗಿದ್ರೆ ಅವರು ಸಜ್ಜನರು. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗುತ್ತೆ, ನಮ್ಮ ಹಾಗೆ, ನಮ್ಮ ಜೀವನದ ಹಾಗೆ ನಮ್ಮ ಮಕ್ಕಳ ಜೀವನ ಆಗಬಾರ್ದು ಅಂತ ಭಾವಿಸೋರ ಸಂಖ್ಯೆ ಹೆಚ್ಚಾಗಿರುತ್ತೆ. ಯಾಕೆಂದರೆ ನಮಗೆ ಕಲಿಬೇಕಾಗಿರೋ ವಯಸ್ಸಲ್ಲಿ ನಾವು ಸರಿಯಾಗಿ ಕಲೀಲಿಲ್ಲ ಅಥವಾ ಜ್ಞಾನವನ್ನು ಪಡ್ಕೊಂಡಿಲ್ಲ. ಅಭ್ಯಾಸ ಮಾಡಬೇಕಾಗಿರೋ ಸಂದರ್ಭದಲ್ಲಿ ಧರ್ಮವನ್ನು ಸರಿಯಾಗಿ ಅನುಷ್ಠಾನ ಮಾಡಿಲ್ಲ. ಈಗ ನಮಗೆ ನಮ್ಮ ಜೀವನದಲ್ಲಿ ಅತೃಪ್ತಿ ಇದೆ,
ಕೊರತೆಗಳಿದೆ, ಅದಿರೋದು ಸಹಜ. ನಮ್ಮ ಮಕ್ಕಳು ನಮಗಿಂತ ಉತ್ತಮರಾಗಬೇಕು ಅನ್ನುವಂಥ ಇಚ್ಛೆ ಅವರಲ್ಲಿ ಬರುತ್ತೆ. ಹೀಗಾಗಿ ಜ್ವಲಂತ ಉದಾಹರಣೆ ಇರಬೇಕು ಅಂತ ಬಂದಾಗ ಸ್ವಾಮಿ ವಿವೇಕಾನಂದರು ಒಂದು ವಿಚಾರ ಹೇಳ್ತಾರೆ. ಗುರುಕುಲ ಅನ್ನುವಂಥದ್ದು ಸರಿಯಾದ ಶಿಕ್ಷಣ ಪದ್ಧತಿ. ಗುರುಕುಲದಲ್ಲಿ ಗುರುವಿನ ಜ್ವಲಂತ ಉದಾಹರಣೆ ಇರುತ್ತೆ. ಜ್ವಲಂತ ಉದಾಹರಣೆ ಅಂದರೆ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿ ಜೀವನ ಹೇಗಿರಬೇಕೋ ಹಾಗೇ ಇತ್ತು. ಉತ್ತಮವಾದ ವಿದ್ಯಾವಂತರಾಗಿದ್ದಾರೆ. ಹಾಗೆ ಅದನ್ನು ಜೀವನದಲ್ಲಿ ಅಭ್ಯಾಸ ಮಾಡಿ ಧಾರ್ಮಿಕ ವ್ಯಕ್ತಿಗಳಾಗಿದ್ದಾರೆ. ಈಗ ತಮ್ಮ ಜ್ಞಾನ ಮತ್ತು ಜೀವನದ ಅನುಭವದಿಂದ ಪರಿಪಕ್ವವಾಗಿದ್ದಾರೆ, ಪರಿಪೂರ್ಣತೆಯನ್ನು ಪಡ್ಕೊಂಡಿದ್ದಾರೆ. ಇವರು ಗುರುಗಳು. ಇವರ ಬಳಿ ವಿದ್ಯಾರ್ಥಿಗಳು ಹೋದಾಗ ಅವರಿಗೆ ಮಾರ್ಗದರ್ಶನ ಮಾಡೋ ಸಾಮರ್ಥ್ಯ ಇವ್ರಿಗೂ ಇರುತ್ತೆ. ಅವರ ಬಗ್ಗೆ ಗೌರವ ಅನ್ನೋದು ಸಹಜವಾಗಿ ವಿದ್ಯಾರ್ಥಿಗಳಿಗೆ ಬಂದೇ ಬರುತ್ತೆ. ಇಂತಹ ವ್ಯಕ್ತಿಗಳನ್ನೇ ಗುರುಸ್ಥಾನದಲ್ಲಿ ನಮ್ಮ ಹಿಂದಿನ ಶಾಸ್ತ್ರ ಗ್ರಂಥಗಳಲ್ಲಾಗ್ಬೋದು, ಪುರಾಣಗಳಲ್ಲಾಗ್ಬೋದು, ಇತಿಹಾಸದಲ್ಲಿ ನಾವು ಕಾಣೋದು ಗುರುಸ್ಥಾನ ಅನ್ನೋದು ಹೀಗಿರುತ್ತೆ. ಅವರ ವಿದ್ಯಾರ್ಥಿ ಜೀವನ, ಯೌವನದ ಜೀವನ, ಈಗ ವೃದ್ಧಾಪ್ಯದಲ್ಲಿ ಅವರು ಇರುವಂತಹ ಉತ್ತಮವಾದ ಸ್ಥಾನ, ಇವೆಲ್ಲವೂ ಕೂಡ ಇವರಿಂದ ಮಾರ್ಗದರ್ಶನ ಪಡ್ಕೊಳ್ತಾ ಇರೋ, ವಿದ್ಯೆಯನ್ನು ಕಲಿತಾ ಇರೋ ವಿದ್ಯಾರ್ಥಿಗಳ ಮೇಲೆ, ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಶಾಸ್ತ್ರವಾಕ್ಯಗಳು ಎಷ್ಟು ಮುಖ್ಯವಾದ್ದು, ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದನ್ನ ನಾವು ಈ ರೀತಿಯಲ್ಲಿ ಶಾಸ್ತ್ರದಲ್ಲಿ ಕಂಡಿದ್ದೀವಿ. ಈಗ ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಉದಾಹರಣೆಯನ್ನು ನಾವು ಗಮನಿಸೋದಾದರೆ, ಒಂದು ಉಪಮಾನ ಕೊಟ್ಟು ಹೇಳ್ತಾರೆ. ಇಟ್ಟಿಗೆ ತಯಾರಿಸೋರು ಇಟ್ಟಿಗೆ ಹಸಿಯಾಗಿದ್ದಾಗಲೇ ಅದರ ಮೇಲೆ ಸೀಲ್ ಹಾಕ್ತಾರೆ, ಫ್ಯಾಕ್ಟ್ರಿ ಸೀಲನ್ನು ಹಾಕ್ಬಿಡ್ತಾರೆ. ಆಗೇನಾಗುತ್ತೆ, ಅದನ್ನು ಸುಟ್ಟ ಮೇಲೆ ಅದು ದೃಢವಾಗಿ ಆ ಇಟ್ಟಿಗೆಯಲ್ಲೇ ನಿಂತು ಬಿಡುತ್ತೆ, ಅಳಿಸಿ ಹೋಗಲ್ಲ ಅದು. ಹಾಗೇನೆ ಮನಸ್ಸು ಇನ್ನು ಮೃದುವಾಗಿದ್ದಾಗ, ಅಂದರೆ ಫ್ಲೆಕ್ಸಿಬಲ್ ಆಗಿದ್ದಾಗಲೇ, ಎಳೆಯದಾಗಿದ್ದಾಗಲೇ ಅದಕ್ಕೆ ಉತ್ತಮವಾದ ವಿಚಾರಗಳನ್ನು, ಸಂಸ್ಕಾರಗಳನ್ನು ಕೊಡಬೇಕು. ಆಗ ಅದು ಜೀವನ ಪರ್ಯಂತವಾಗಿ ಅದು ಹಾಗೆ ಉಳ್ಕೊಳ್ಳುತ್ತೆ. ಇನ್ನೊಂದು ಇದಕ್ಕೆ ವಿರುದ್ಧವಾದ್ದೇನು ಅಂದರೆ ಅನುಕರಣೆ ಅಂತ. ಈಗ ಹೇಗಿರಬೇಕು ಅನ್ನೋದನ್ನ ನಾವು ಇಷ್ಟು ಕಾಲ ಗಮನಿಸಿದ್ವಿ. ಬಾಲ್ಯದಲ್ಲಿ ಅಥವಾ ವಿದ್ಯಾರ್ಥಿ ಜೀವನ ಹೇಗಿರಬೇಕು, ಯೌವನದಲ್ಲಿ ಹೇಗೆ ಜೀವನವನ್ನು ಕಳಿಬೇಕು, ವೃದ್ಧಾಪ್ಯದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಇತರರಿಗೆ ಮಾರ್ಗದರ್ಶನ ಮಾಡುವಂಥ ಸ್ಥಾನವನ್ನು ಅವರು ಅಲಂಕರಿಸಿರಬೇಕು. ವಿದ್ಯಾರ್ಥಿ ಜೀವನ, ಯೌವನ ಎರಡೂ ಕೂಡ ಪರಿಶುದ್ಧವಾಗಿದ್ದರೆ ಮಾತ್ರ ವೃದ್ಧಾಪ್ಯದಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡುವಂತಹ ಯೋಗ್ಯತೆ ಬರುತ್ತೆ. ಶಾಸ್ತ್ರಗಳಲ್ಲಿ ನಾವು ಗಮನಿಸ್ತೀವಿ, ಇಂತಹ ವಾನಪ್ರಸ್ಥಾಶ್ರಮಿಗಳು ಗೃಹಸ್ಥಾಶ್ರಮವನ್ನು ಮುಗಿಸಿ ಅಥವಾ ಬ್ರಹ್ಮಚರ್ಯದಿಂದ ಸಾಧನೆ ಮಾಡಿ ಒಂದು ಪರಿಪಕ್ವತೆಯನ್ನು, ಜ್ಞಾನ ಸಿದ್ಧಿಯನ್ನು ಪಡ್ಕೊಂಡಿರೋರು ಸಮಾಜದಲ್ಲಿ ಶಿಕ್ಷಕ ವೃತ್ತಿಯನ್ನು ಅಥವಾ ಗುರುಗಳ ಸ್ಥಾನವನ್ನು ಅಲಂಕರಿಸಿ ಶಿಕ್ಷಣವನ್ನು ಕೊಡ್ತಾ ಇದ್ರು. ಹಾಗಾಗಿ ಈ ಶಿಕ್ಷಣ ಬಹಳ ಉನ್ನತ ಮಟ್ಟದ್ದಾಗ್ತಾ ಇತ್ತು. ಇದ್ರ ಬಗ್ಗೆ ನಾವು ಇತಿಹಾಸದಲ್ಲಿ ಬಹಳಷ್ಟು ಗಮನಿಸ್ತೀವಿ. ಹೀಗಿಲ್ಲ ಅಂದರೆ ಏನಾಗುತ್ತೆ, ಯಾರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸರಿಯಾಗಿ ವಿದ್ಯೆ ಕಲಿತಿಲ್ವೋ ಅವರೇನಾಗ್ತಾರೆ? ಅದಕ್ಕೆ ಸ್ವಾಮಿ ವಿವೇಕಾನಂದರು ಉತ್ತರ ಕೊಡ್ತಾರೆ. ಅವರು ತಮಗೆ ಯಾವುದು ಸೂಕ್ತ, ತಮ್ಮ ಧರ್ಮ ಏನು,
ತಮ್ಮ ಕರ್ತವ್ಯ ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಏನು ಮಾಡ್ತಾರೆ, ಇತರರನ್ನು ಅನುಕರಣೆ ಮಾಡ್ತಾ ಹೋಗ್ತಾರೆ, ಅಂಧಾನುಕರಣೆ ಮಾಡ್ತಾ ಹೋಗ್ತಾರೆ. ಯಾವಾಗ ಒಬ್ಬ ವ್ಯಕ್ತಿಗೆ ಕಾಣೋದಿಲ್ವೋ ಆಗ ಅವನು ತನ್ನ ಒಂದು ಕಲ್ಪನೆಯ ಮೇಲೆ ಅಥವಾ ಇನ್ನೊಬ್ಬರ ಸಹಾಯದಿಂದ ಅವನು ಮುಂದುವರಿತಾ ಹೋಗ್ತಾನೆ. ಅದೇ ಥರ ಈ ಅನುಕರಣೆ ಎನ್ನುವಂಥದ್ದು ಮುಂದುವರೆದೇನಾಗುತ್ತೆ, ಇಮಿಟೇಷನ್ ಈಸ್ ಎ ಸೈನ್ ಆಫ್ ಡೆತ್ ಅಂತ ಹೇಳಿದ್ರು. ಇದು ಮೃತ್ಯುವಿನ ಕಡೆ ಮನುಷ್ಯನನ್ನು ಕರ್ಕೊಂಡು ಹೋಗುತ್ತೆ. ಹೋಗಬೇಕಾಗಿರೋದು ಮೃತ್ಯೋರ್ಮ ಅಮೃತಂ ಗಮಯ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ನಾವು ಸಾಗಬೇಕಾಗಿದೆ. ಆದರೆ ಸರಿಯಾದ ವಿದ್ಯೆ ಇಲ್ಲದೆ ಇದ್ದರೆ, ಜೀವನದಲ್ಲಿ ಪವಿತ್ರತೆ ಇಲ್ಲದೆ ಇದ್ದರೆ, ಧರ್ಮವನ್ನು ಅನುಷ್ಠಾನ ಮಾಡಿಲ್ಲ ಅಂದರೆ ಆಗೇನಾಗುತ್ತೆ, ಅವರ ಜೀವನ ಕೇವಲ ಅನುಕರಣೆ ಆಗಿರುತ್ತೆ. ಎಂಥವರ ಅನುಕರಣೆ ಮಾಡ್ತಾರೆ ಅವರು? ಹೆಚ್ಚು ಜನ ಯಾರು ಏನು ಮಾಡ್ತಾ ಇದ್ದಾರೋ, ಮನುಷ್ಯರ ಸ್ವಭಾವ ಹಾಗೆ, ಹೆಚ್ಚು ಜನ ಏನು ಮಾಡ್ತಾ ಇದ್ದಾರೋ ಅದೇ ಸರಿ. ಹೆಚ್ಚು ಜನ ಯಾವ ರೀತಿ ಬಟ್ಟೆ ಹಾಕೋತಾರೆ, ಹೆಚ್ಚು ಜನ ಯಾವ ರೀತಿ ಸಂಪಾದನೆ ಮಾಡ್ತಾ ಇದ್ದಾರೆ, ಮೆಜಾರಿಟಿ ನೋಡ್ತಾರೆ. ಅದು ಸರಿನೋ ತಪ್ಪೋ, ಶಾಸ್ತ್ರಕ್ಕೆ ವಿರುದ್ಧವಾಗಿದೆಯೋ ಅದು ಸರಿಯಾಗಿದೆಯೋ ಅದನ್ನು ಯೋಚನೆ ಮಾಡೋದು ಗೊತ್ತಿಲ್ಲ, ಯಾಕೆಂದರೆ ಅವರು ಸರಿಯಾಗಿ ತಿಳ್ಕೊಂಡಿಲ್ಲ. ಹೆಚ್ಚು ಜನ ಏನು ಮಾಡ್ತಾ ಇದ್ದಾರೋ ಅದನ್ನು ಅಂಧಾನುಕರಣೆ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇಲ್ಲಿ, ದ ವಾಯ್ಸ್ ಆಫ್ ದ ಮೆಜಾರಿಟಿ ಈಸ್ ಫಾಲ್ಸ್ ಅಂತ. ಹೀಗಾಗಿ ಏನಾಯಿತು, ತಪ್ಪು ಮಾಡುವಂಥವರ ಸಂಖ್ಯೆ ಸಮಾಜದಲ್ಲಿ ಹೆಚ್ಚಾಗ್ತಾ ಬಂತು. ಯಾಕೆಂದರೆ ಅವರನ್ನು ನೋಡಿ ಇವರು ಅನುಕರಣೆ ಮಾಡಿದ್ರು, 4 ಜನ ತಪ್ಪು ಮಾಡೋದನ್ನು ನೋಡಿ ಇನ್ನೊಂದು 4 ಜನ ಸೇರಿಕೊಂಡ್ರು, 8 ಜನ ಆಯಿತು. ಅವರನ್ನು ನೋಡಿ ಇನ್ನೊಂದಷ್ಟು ಜನ ಸೇರಿಕೊಂಡ್ರು. ಹೀಗೆ ಇವರ ಸಂಖ್ಯೆ ಹೆಚ್ಚಾಯಿತು ಸಮಾಜದಲ್ಲಿ. ಅದರ ಪರಿಣಾಮ ಏನಾಯಿತು, ಸಮಾಜದಲ್ಲಿ ಹಲವಾರು ವಿಧದ ಸಮಸ್ಯೆಗಳು ಉದ್ಭವ ಆಯಿತು. ಸಮಸ್ಯೆಗಳು ಅನ್ನೋದು ಪ್ರಕೃತಿಯಲ್ಲಿಲ್ಲ, ಸಮಸ್ಯೆಗಳಿರೋದು ಮನುಷ್ಯನ ಮನಸ್ಸಿನಲ್ಲಿ. ಆ ಸಮಸ್ಯೆಗಳನ್ನೇ ಗೊಂದಲ ಅಂತ ಕರೀತಾರೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇಲ್ಲದೆ ಇದ್ದಾಗ ಮನಸ್ಸಿಗೆ ಗೊಂದಲ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ತಪ್ಪು ನಿರ್ಧಾರವನ್ನು ತಗೊಳ್ತಾನೆ. ಹೇಗೆ? ಹೆಚ್ಚು ಜನ ಏನು ಮಾಡ್ತಾ ಇದ್ದಾರೋ ಅದೇ ಸರಿ, ಹಾಗೆ ನಿರ್ಧಾರವನ್ನು ತಗೊಂಡು ಅದನ್ನೇ ಅನುಕರಣೆ ಮಾಡ್ತಾ ಮಾಡ್ತಾ ಸಮಾಜದಲ್ಲಿ ಇಂಥವರ ಸಂಖ್ಯೆ ಹೆಚ್ಚಾಗ್ಬಿಡುತ್ತೆ. ಇದರ ಪರಿಣಾಮವಾಗಿ ಸಮಾಜದ ಸ್ವಾಸ್ಥ್ಯ ಅಂತ ಕರೀತಾರೆ, ಸ್ವಸ್ಥ ಸಮಾಜ ಅಥವಾ ಆರೋಗ್ಯಕರವಾದ ಸಮಾಜದ ನಿರ್ಮಾಣಕ್ಕೆ ಸಾಧ್ಯವಾಗುವುದಿಲ್ಲ, ಕಷ್ಟ ಆಗುತ್ತೆ. ಜೀವನದ ಗುರಿಯನ್ನು ಕಳ್ಕೊತಾರೆ. ಅಸತ್ಯದಿಂದ ಸತ್ಯದ ಕಡೆ ಸಾಗಬೇಕು. ಸತ್ಯದ ಪರಿಚಯ ಇಲ್ಲದೆ ಇರೋದ್ರಿಂದ, ಸುಜ್ಞಾನ ಇಲ್ಲದೆ ಇರೋದ್ರಿಂದ ಸಾಧ್ಯವಾಗುವುದಿಲ್ಲ. ತಮಸ್ಸಿನಿಂದ ಜ್ಯೋತಿಯ ಕಡೆ, ಬೆಳಕಿನ ಕಡೆ ಸಾಗಬೇಕು. ಆದರೆ ಬೆಳಕು ಅಂತರಂಗದಲ್ಲಿ ಇಲ್ಲ. ಅಂತರಂಗದಲ್ಲಿ ಅಜ್ಞಾನದ ಕತ್ತಲೆ ಇರೋದ್ರಿಂದ ಕತ್ತಲಿನಿಂದ ಅವರು ಕತ್ತಲಿನ ಕಡೆನೇ ಸಾಕ್ತಾರೆ. ಈಶಾವಾಸ್ಯ ಉಪನಿಷತ್ ಅಂತ ಒಂದು ಉಪನಿಷತ್ತಲ್ಲಿ ಇದೇ ಮಾತನ್ನು ಋಷಿ ಹೇಳ್ತಾನೆ. ಅಂಧಃ ತಮಃ ಪ್ರವಿಶಂತಿ ಯೋ ಅವಿದ್ಯಾಂ ಉಪಾಸತೆ ಅಂತ. ಯಾರು ಅವಿದ್ಯೆಯನ್ನು ಉಪಾಸನೆ ಮಾಡ್ತಾ ಇದ್ದಾರೋ ಅವರು ಅಂಧಕಾರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅವಿದ್ಯೆಯನ್ನು ಯಾಕೆ ಉಪಾಸನೆ ಮಾಡಕ್ಕೆ ಹೋದ್ರು ಇವರು? ಯಾಕೆಂದರೆ ಇವರಿಗೆ ವಿದ್ಯೆ ಇಲ್ಲ, ನಿಜವಾದ ಅರ್ಥದಲ್ಲಿ ವಿದ್ಯೆ ಇಲ್ಲದೆ ಇರೋದ್ರಿಂದ ಅವಿದ್ಯೆಯನ್ನೇ ಉಪಾಸನೆ ಮಾಡ್ತಾ ಅಂಧಕಾರವನ್ನು ಪ್ರವೇಶ ಮಾಡಿದ್ರು. ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸಾಗಬೇಕಾಗಿರೋರು ಪುನಃ ಮೃತ್ಯುವಿನ ಕಡೆಗೆ ಸಾಗ್ತಾ ಇದ್ದಾರೆ. ಹೀಗಾಗಿ ಶಾಸ್ತ್ರದಲ್ಲಿ ನಮ್ಮ ಜೀವನ ಶೈಲಿ ಹೇಗಿರಬೇಕು, ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಏನು ಮಾಡಬೇಕು, ಯೌವನದಲ್ಲಿ ಏನು ಮಾಡಬೇಕು, ವೃದ್ಧಾಪ್ಯದಲ್ಲಿ ಹೇಗಿರಬೇಕು, ಈ ಮೂರನ್ನು ಸಂಕ್ಷಿಪ್ತವಾಗಿ ನಾವು ಗಮನಿಸಿದ್ವಿ. ಇದರ ವಿವರಣೆ ಬಹಳ ಇದೆ.
ಭಗವದ್ಗೀತೆಗೆ ಸಂಬಂಧಪಟ್ಟಂತೆ ಇದನ್ನು ನಾವು ಕೆಲವು ಶ್ಲೋಕಗಳಲ್ಲಿ ಕಾಣ್ತೀವಿ. ಹಿಂದೆ ನಾವು ಇದನ್ನು ಗಮನಿಸಿದ್ವಿ, ದೈವಿ ಸಂಪದ, ಅಸುರಿ ಸಂಪದ ಅಂತ. ದೈವಿ ಸಂಪದ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ವಿ, ಅಸುರಿ ಸಂಪದವನ್ನು ಅಷ್ಟು ವಿವರವಾಗಿ ತಿಳ್ಕೊಂಡಿರಲಿಲ್ಲ. ಅದನ್ನು ನಾವು ಒಂದು ಸಣ್ಣ ವಿರಾಮದ ನಂತರ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ಈ ದಿನ ಶಾಸ್ತ್ರದಲ್ಲಿ ನಮಗೆ ಜೀವನದ 3 ಹಂತಗಳು ಹೇಗಿರಬೇಕು ಅನ್ನೋದನ್ನು ತಿಳಿಸಿದೆ. ವಿದ್ಯಾರ್ಥಿ ಜೀವನ, ನಂತರ ಯೌವನ, ವೃದ್ಧಾಪ್ಯ. ವಿದ್ಯಾರ್ಥಿ ಜೀವನದಲ್ಲಿ ಸುಜ್ಞಾನವನ್ನು, ನಿಜವಾದ ಅರ್ಥದಲ್ಲಿ ವಿದ್ಯೆಯನ್ನು ಗಳಿಸಬೇಕು. ನಂತರ ಯೌವನದಲ್ಲಿ ಅದನ್ನು ಅಭ್ಯಾಸ ಮಾಡಬೇಕು. ಕೇವಲ ತಿಳ್ಕೊಂಡಿದ್ದ ಮಾತ್ರಕ್ಕೆ ನಾವು ಉತ್ತಮರಾಗೋದಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಅದನ್ನು ಅಭ್ಯಾಸ ಮಾಡಬೇಕು. ವೃದ್ಧಾಪ್ಯದಲ್ಲಿ ಇತರರಿಗೆ ಮಾರ್ಗದರ್ಶನವನ್ನು ಮಾಡುವಂಥದ್ದು ಕೂಡ ಜವಾಬ್ದಾರಿ ಇರುತ್ತೆ. ಈಗ ಯಾರಿಗೆ ಈ ವಿದ್ಯೆ ಪ್ರಾಪ್ತವಾಗಿಲ್ವೋ ಅವರ ಜೀವನ ಏನಾಗುತ್ತೆ? ಆಗಲೇ ನಾವೊಂದು ವಿಚಾರ ಗಮನಿಸಿದ್ವಿ. ವಿಪರ್ಯಾಸ ಏನು ಅಂದರೆ ಅವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಿರುತ್ತೆ ಸಮಾಜದಲ್ಲಿ. ಹಾಗಾಗಿ ಅಧರ್ಮ ಹೆಚ್ಚಾಗುತ್ತೆ. ಸಮಾಜದಲ್ಲಿ ಅಧರ್ಮ ಹೆಚ್ಚಾಗಿದೆ, ಧರ್ಮಾತ್ಮರ ಸಂಖ್ಯೆ ಕಡಿಮೆ ಆಗಿದೆ ಅಂದರೆ ಕಾರಣ ಅವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಿದೆ, ವಿದ್ಯಾವಂತರ ಸಂಖ್ಯೆ ಕಡಿಮೆ ಆಗಿದೆ. ಅವಿದ್ಯಾವಂತರು ಏನು ಮಾಡ್ತಾರೆ, ಹೇಗಿರ್ತಾರೆ? ಭಗವದ್ಗೀತೆಯಲ್ಲಿ ಪರಮಾತ್ಮನ ಮಾತುಗಳಲ್ಲಿ ನಾವು ಗಮನಿಸೋಣ. ಯಾಕೆಂದರೆ ಆ ಅವಿದ್ಯೆಯ ಲಕ್ಷಣಗಳು ನಮ್ಮಲ್ಲೇನಾದ್ರು ಇದ್ದರೆ ಅದನ್ನು ತಿದ್ದುಕೊಂಡು ಸರಿಪಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಅಸುರಿ ಸಂಪದ ಅಂತ ಅದನ್ನು ಪರಮಾತ್ಮ ಕರೆದಿದ್ದಾನೆ. ಅಸುರಿ ಸಂಪದ ಇರುವಂಥವ್ರು ಹೇಗಿರ್ತಾರೆ? ದಂಭ, ದರ್ಪ, ಅಭಿಮಾನಶ್ಚ. ಮೊದಲನೇದಾಗಿ ಅವರಿಗೆ ದಂಭ ಇರುತ್ತೆ. ದಂಭ ಅಂದರೆ ಕನ್ನಡದಲ್ಲಿ ಅದನ್ನು ಜಂಬ ಅಂತ ಕೂಡ ಕರೀತಾರೆ. ಆ ದಂಭ ಅನ್ನುವಂಥದ್ದು ಏನು ಮಾಡುತ್ತೆ? ತನಗಿಂತ ಹಿರಿಯರನ್ನು ಗೌರವಿಸೋದನ್ನು ಅದು ಕಲ್ತಿರಲ್ಲ. ಅದು ತಂದೆ ತಾಯಿ ಆಗಬಹುದು, ವಯಸ್ಸಿನಲ್ಲಿ ಹಿರಿಯರಾಗ್ಬೋದು, ಸ್ಥಾನಮಾನದಲ್ಲಿ ಹಿರಿಯರಾಗಿರ್ಬೋದು. ವಿನಯದಿಂದ ನಡ್ಕೊಳ್ಳುವಂಥದ್ದು ಅವರಿಗೆ ಗೊತ್ತಿರಲ್ಲ. ವಿನಯ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಅವರಿಗೆ, ಅವಿದ್ಯಾವಂತರಿಗೆ. ಹಾಗಾಗಿ ದಂಭದಿಂದ ನಡ್ಕೊಳ್ತಾರೆ. ದರ್ಪ, ದರ್ಪ ಅನ್ನುವಂಥದ್ದು ಮಾತಿನಲ್ಲಿ, ಅವರ ಒಂದು ನಡವಳಿಕೆಯಲ್ಲಿ ಕಂಡುಬರುತ್ತೆ. ಒರಟುತನ ಅಂತ ತಿಳ್ಕೊಬೋದು. ಕಾಠಿಣ್ಯ, ಒರಟುತನ ಇರುತ್ತೆ. ಆ ಒರಟುತನ ಇದೆ ಅಂದರೆ ಅಲ್ಲಿ ವಿದ್ಯೆ ಕೊರತೆ ಇದೆ ಅಥವಾ ಅವಿದ್ಯಾವಂತರು ಅಂತ ತಿಳ್ಕೋಬೇಕು. ಅಭಿಮಾನಶ್ಚ, ತನ್ನ ಬಗ್ಗೆ ತನಗೆ ತುಂಬ ಅಭಿಮಾನ. ಏನು ಗೊತ್ತಿಲ್ಲದೆ ಇದ್ರೂ ನನಗೆ ಎಲ್ಲ ಗೊತ್ತಿದೆ, ನಾನು ಮಾಡೋದೇ ಸರಿ ಅನ್ನುವಂಥ ಭಾವನೆ ಬಂದ್ಬಿಡುತ್ತೆ. ಈ ಅಭಿಮಾನದಿಂದ ಅವರೇನಾಗ್ತಾರೆ? ತಿಳ್ಕೊಳ್ಳೋವಂಥ ಅವಕಾಶವನ್ನು ಕಳ್ಕೊಂಡ್ಬಿಡ್ತಾರೆ. ಈಗಾಗಲೇ ತನಗೆ ಬಹಳಷ್ಟು ಗೊತ್ತಿದೆ, ತುಂಬ ಗೊತ್ತಿದೆ ಅನ್ನುವಂಥ ಭಾವನೆ ಇದ್ದಾಗ ನಾನಿನ್ನೂ ಕಲ್ತ್ಕೋಬೇಕು, ನನ್ನನ್ನು ತಿದ್ಕೋಬೇಕು ಅನ್ನುವಂಥ ಪ್ರಯತ್ನವೇ ನಡೆಯೋದಿಲ್ಲ. ದಂಭೋ ದರ್ಪೋ ಅಭಿಮಾನಶ್ಚ. ಆಮೇಲೆ ಕಾಮಕ್ರೋಧ ಪರಾಯಣ. ಮತ್ತು ಏನು ಮಾಡ್ತಾರೆ ಇವರು ಜೀವನದಲ್ಲಿ? ಆಸೆಗಳನ್ನು ಪೂರೈಸ್ಕೊಳ್ಳೋದು. ಅವರಿಗೆ ದಿನ ಬೆಳಗಾದರೆ ಇವತ್ತು ನಾನು ಯಾವ ಆಸೆಯನ್ನು ಪೂರೈಸ್ಕೋಬೇಕು. ಪರಾಯಣ ಅಂದರೆ ಅದರಲ್ಲೇ ತನ್ಮಯರಾಗಿರೋರು ಅಂತ, ಅದರಲ್ಲೇ ತೊಡಕೊಂಡಿರೋದನ್ನು ಪರಾಯಣ ಅಂತ ಸಂಸ್ಕೃತದಲ್ಲಿ ಕರೆಯುತ್ತೆ. ಆಸೆಗಳನ್ನು ಪೂರೈಸ್ಕೊಳ್ಳೋದ್ರಲ್ಲೇ ತೊಡಗಿರೋದು. ನನ್ನ ಜೀವನದ ಗುರಿ ಏನು ಅಂದರೆ ನನ್ನ ಆಸೆಗಳನ್ನು ಪೂರೈಸ್ಕೊಳ್ಳೋದು.
ಹಿಂದೆ ಒಂದಷ್ಟು ಆಸೆಗಳು ಪೂರೈಕೆ ಆಗಿದೆ, ಪೂರೈಸ್ಕೊಂಡಿದ್ದೀನಿ, ಇನ್ನೂ ಒಂದಷ್ಟು ಆಸೆಗಳು ಉಳಿದಿದೆ, ಅದನ್ನು ಪೂರೈಸ್ಕೋಬೇಕು, ಇದರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಯಾರು ತಮ್ಮ ಆಸೆಗಳಿಗೆ ಅಡ್ಡಿ ಬರ್ತಾರೋ ಅಥವಾ ಅದು ಈಡೇರೋದಿಲ್ವೋ ಆವಾಗ ಕ್ರೋಧ ಉಂಟಾಗುತ್ತೆ ಅವ್ರಿಗೆ. ಕಾಮಾತ್ ಕ್ರೋಧೋಭಿಜಾಯತೆ. ಹಾಗಾಗಿ ಅವರಲ್ಲಿ ಇತರರ ಮೇಲೆ ಕೋಪ ಇರುತ್ತೆ, ಕ್ರೋಧ ಇರುತ್ತೆ. ಈ ಕಾಮ, ಆಸೆ ಮತ್ತು ಕ್ರೋಧ, ಕೋಪ, ಆಸೆ ಮತ್ತು ಕೋಪ ಇವೆರಡೂ ಕೂಡ ನರಕದ ದ್ವಾರಗಳು ಅಂತ ಭಗವದ್ಗೀತೆಯಲ್ಲಿ ತಿಳಿಸಿದೆ. ತ್ರಿವಿಧಂ ನರಕದ್ವಾರಂ ಕಾಮಕ್ರೋಧ ತಥಾ ಲೋಭ. ಆಸೆ, ಕೋಪ ಮತ್ತು ಲೋಭ. ಈಗ ಆಸೆಗಳು ಪೂರೈಕೆ ಆಯಿತು, ಯಾವುದೋ ಒಂದು ರೀತಿಯಲ್ಲಿ ಅಧರ್ಮದಿಂದಲೇ ಪೂರೈಸ್ಕೊಂಡ್ಬಿಡ್ತಾರೆ ಅವರು. ಆಮೇಲೆ ಏನಾಗುತ್ತೆ, ತಾವು ಗಳಿಸಿದ್ದನ್ನು ಸಮಾಜಕ್ಕೆ ವಿನಿಯೋಗ ಮಾಡಲ್ಲ, ಸದ್ವಿನಿಯೋಗ ಮಾಡಲ್ಲ. ನಾನು ಗಳಿಸಿರೋದು ಅದು ನನಗಾಗಿ ಅನ್ನೋ ಭಾವನೆ ಇರುತ್ತೆ. ನಾನು ಯಾರಿಗೂ ಇದನ್ನು ಕೊಡೋದಿಲ್ಲ. ಅವರು ದೈವ ಕಾರ್ಯ, ಯಜ್ಞ, ದಾನ, ಸಮಾಜ ಸೇವೆ ಇಂಥದ್ದೇನೂ ಮಾಡೋದಿಲ್ಲ. ಲೋಭಿಗಳಾಗಿ ಕೇವಲ ತಮ್ಮ ಸಂಪತ್ತು, ಅಧರ್ಮದಿಂದ ಗಳಿಸಿದ ಸಂಪತ್ತನ್ನು ತಮಗೇ ಅಂತ ಬಳಸ್ಕೋತಾ ಇರ್ತಾರೆ. ಪಾಪ ಸಂಗ್ರಹ ಅಂತ ಅದನ್ನು ಶಾಸ್ತ್ರ ಕರೆದಿದೆ. ಇಂಥವರ ಸಂಖ್ಯೆ ಹೆಚ್ಚಾದಾಗ ಸಮಾಜದಲ್ಲಿ ಅಸಮತೋಲನ ಆಗ್ಬಿಡುತ್ತೆ. ಅಂದರೆ ಸಂಪತ್ತು ಪ್ರಕೃತಿಯಲ್ಲಿ ಅದು ಧನ, ಧಾನ್ಯ ಇತ್ಯಾದಿ ಯಾವುದೇ ಆಗಿರ್ಬೋದು, ಪ್ರಜೆಗಳಿಗೆಲ್ಲ ಅದು ಸಿಗಬೇಕು ಅಂತ ಉತ್ಪತ್ತಿ ಆಗಿರುತ್ತೆ. ಈ ಲೋಭ ಇರೋರು ಏನು ಮಾಡ್ತಾರೆ, ತಮಗೇ ಇರಲಿ ಅಂತ ಅದನ್ನು ಒಂದು ಕಡೆ ಅದನ್ನು ತಡೆದು ಬಿಡ್ತಾರೆ. ಆಗೇನಾಗುತ್ತೆ, ಬಹಳಷ್ಟು ಜನಗಳಿಗೆ ಪೂರೈಕೆ ಆಗೋದಿಲ್ಲ. ಅವಶ್ಯಕತೆಗಳ ಪೂರೈಕೆ ಸರಿಯಾಗಿ ಆಗದೇ ಇದ್ದಾಗ ಅವರು ಏನು ಮಾಡ್ತಾರೆ, ಬಹಳ ಕಷ್ಟವನ್ನು ಅನುಭವಿಸ್ತಾರೆ, ದುಃಖವನ್ನು ಹೊಂದುತ್ತಾರೆ. ಆ ದುಃಖದ ತರಂಗಗಳು ಸಮಾಜದಲ್ಲಿ ಇತರರಿಗೂ ದುಃಖಕ್ಕೆ ಕಾರಣ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಇದ್ರ ಬಗ್ಗೆ ಹೇಳ್ತಾರೆ. ಸಮಾಜದಲ್ಲಿ ದುಃಖಿತರು ಇರುವವರೆಗೂ ನಾವು ಪೂರ್ಣವಾಗಿ ಆನಂದವಾಗಿರ್ತೀವಿ ಅನ್ನೋದು ಸಾಧ್ಯ ಇಲ್ಲ. ಹಾಗಂತ ಈ ಜಗತ್ತಿನಲ್ಲಿ ದುಃಖ ಇಲ್ಲದೆ ಇರೋರು ಇರಕ್ಕೆ ಸಾಧ್ಯನಾ? ಒಬ್ಬರು ಇಲ್ಲದೆ ಇರೋರು ಸಾಧ್ಯನಾ ಅಂದರೆ ವಿವೇಕಾನಂದರು ಅದಕ್ಕೆ ಹೇಳ್ತಾರೆ, ನಮ್ಮ ಜೀವನವನ್ನು ನಾವು ಇತರರ ದುಃಖವನ್ನು ನಿವಾರಣೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಜೀವನದಲ್ಲಿ ನಮ್ಮ ಸುಖವನ್ನು ಹೆಚ್ಚಿಸ್ಕೊಳ್ಳೋದಲ್ಲ, ಇತರರ ದುಃಖಕ್ಕೆ ಸ್ಪಂದಿಸೋದು, ಅವರ ದುಃಖವನ್ನು ಉಪಶಮನ ಮಾಡೋದಕ್ಕೆ ನಾವು ಸೇವೆ ಮಾಡಬೇಕು. ಇದು ನಮ್ಮ ಆದರ್ಶ ಅಂತ ಹೇಳ್ತಾರೆ. ಆದರೆ ಅವಿದ್ಯಾವಂತರಿಗೆ ಇದು ಅರ್ಥ ಆಗಲ್ಲ. ಆಮೇಲೆ ಏನು ಮಾಡ್ತಾರೆ ಅವರು, ಕಂಪ್ಯಾರಿಸನ್ ಆ್ಯಂಡ್ ಕಾಂಪಿಟೇಷನ್ ಅಂತ ಮತ್ತೊಂದು ಮಾತು ಹೇಳ್ತಾರೆ ಸ್ವಾಮೀಜಿಯವರು, ವಿವೇಕಾನಂದರ ಮಾತು. ಅವರೇನು ಮಾಡ್ತಾರೆ, ಅವಿದ್ಯಾವಂತರ ಲಕ್ಷಣಗಳೇನು ಅಂದರೆ ಕಂಪ್ಯಾರಿಸನ್ ಅಂತ ಹೇಳ್ತಾರೆ. ಮತ್ತೊಬ್ಬರ ಜೊತೆ ತನ್ನನ್ನು ಹೋಲಿಕೆ ಮಾಡ್ಕೊಳ್ಳೋದು. ಅವ್ರಿಗಿಂತ ನಾನು ಉತ್ತಮ ಮಟ್ಟದಲ್ಲಿದ್ದೀನ, ಮೇಲಿದ್ದೀನ, ಕೆಳಗಿದ್ದೀನ. ಮೇಲಿರೋರನ್ನ ಕಂಡಾಗ ಅಸೂಯೆ ಬರುತ್ತೆ. ತನ್ನ ಬಳಿ ಇರೋದು ಮತ್ತೊಬ್ಬರ ಬಳಿನೂ ಇದೆ ಎಂದಾಗ ಮಾತ್ಸರ್ಯ ಅನ್ನೋದು ಬರುತ್ತೆ. ಆಮೇಲೆ ಈರ್ಷಾ ಅಂತ ಮತ್ತೊಂದು ಪದ ಇದೆ. ಈ ರೀತಿಯಾದ ದುರ್ಗುಣಗಳೆಲ್ಲ ಅವರಲ್ಲಿ ಕಂಡು ಬರುತ್ತೆ. ಆಮೇಲೆ ಕಾಂಪಿಟೇಷನ್ ಅನ್ನೋದು, ಸ್ಪರ್ಧೆ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಈ ಸ್ಪರ್ಧೆ ಅನ್ನೋದು ಮಾನವೀಯತೆಯನ್ನು ಕಡಿಮೆ ಮಾಡಿಬಿಡುತ್ತೆ, ಹಾಳು ಮಾಡುತ್ತೆ. ಮಾನವೀಯತೆ ಅಂದರೆ ಹ್ಯೂಮನ್ ವ್ಯಾಲ್ಯೂಸ್ ಅಂತ, ಮಾನವೀಯ ಮೌಲ್ಯಗಳು. ಮಾನವೀಯ ಮೌಲ್ಯಗಳು ಯಾಕೆ ಕಡಿಮೆ ಆಗುತ್ತೆ ಮಾನವ ಸಮಾಜದಲ್ಲಿ ಅಂದರೆ, ಇತರ ಮಾನವರಿಗೆ ತನ್ನ ಸೇವೆಯನ್ನು ಮಾಡಬೇಕು, ತನ್ನ ಶಕ್ತಿಯಾನುಸಾರ ಅನ್ನೋದನ್ನು ಮರೆತಾಗ, ಇತರರಿಗಿಂತ ತಾನು ಮೇಲಿರಬೇಕು ಅನ್ನುವಂತಹ ಒಂದು ದುರ್ಗುಣ ಬಂದಾಗ ಮಾನವೀಯ ಮೌಲ್ಯಗಳು ಹುಟ್ಟೋಗುತ್ತೆ. ಇದು ಅವಿದ್ಯೆಯ ಪರಿಣಾಮ.
ವಿದ್ಯಾರ್ಥಿ ಜೀವನದಲ್ಲಿ ಸರಿಯಾಗಿ ವಿದ್ಯೆಯನ್ನು ಪಡ್ಕೊಳ್ಳದೇ ಇದ್ದರೆ ಅಂಥವರಿಂದ ನಂತರ ಎಂತೆಂಥ ಸಮಸ್ಯೆಗಳು ಸಮಾಜದಲ್ಲಿ ಹುಟ್ಕೊಳ್ಳುತ್ತೆ ಅನ್ನೋದನ್ನು ಶಾಸ್ತ್ರ ಹೇಳಿದೆ. ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ವಿವರಣೆ ಇದೆ. ಆಮೇಲೆ ಈ ಅಸುರಿ ಸಂಪದ ಇರೋರು ದ್ವೇಷವನ್ನು ಮಾಡ್ತಾರೆ, ಇತರರನ್ನು ಮನಸ್ಸಿನಲ್ಲಿ ದ್ವೇಷಿಸ್ತಾ ಇರ್ತಾರೆ. ನಂತರ ಹೋಗಲಿ ಅವರಾದರೂ ಚೆನ್ನಾಗಿರ್ತಾರ ಅಂದರೆ ದುಃಖವನ್ನು ಕೂಡ ಅವರು ಅನುಭವಿಸ್ತಾ ಇರ್ತಾರೆ. ಯಾಕೆಂದರೆ ಯಾರ ಮನಸ್ಸಿನಲ್ಲಿ ಸಂತೋಷ ಇರಲ್ವೋ ಅವರಿಗೆ ಯಾವತ್ತೂ ಕೂಡ ಇತರರನ್ನು ಪ್ರೀತಿಸೋಕ್ಕಾಗಲ್ಲ. ತಾನು ಸಂತೋಷವಾಗಿದ್ದಾಗಲೇ ಇತರರಲ್ಲಿ ಮೈತ್ರಿ, ಕರುಣೆ ಮುಂತಾದವೆಲ್ಲ ಉಂಟಾಗುತ್ತೆ. ಮೊದಲು ಮನುಷ್ಯ ತಾನು ಶಾಂತವಾಗಿ ಸಂತೋಷವಾಗಿರೋದನ್ನು ಮೊದಲು ಕಲ್ತ್ಕೋಬೇಕು. ಆಗ ತನ್ನ ಸಂತೋಷವನ್ನು, ತನ್ನ ಜ್ಞಾನವನ್ನು ಇತರರಿಗೆ ಅವನು ಹಂಚೋದಕ್ಕೆ ಸಾಧ್ಯ ಆಗುತ್ತೆ. ತಾನೇ ದುಃಖದಲ್ಲಿದ್ದು ತನಗೇ ಅತೃಪ್ತಿ, ಸಂತೋಷ ಇಲ್ಲ, ಇತರರಿಗೆ ಅವನು ಏನು ಕೊಡೋಕ್ಕೆ ಸಾಧ್ಯ? ಹಾಗಾಗಿ ವಿದ್ಯೆ ಎನ್ನುವಂಥದ್ದು ಬಹಳ ಮುಖ್ಯ. ಇಂಥವ್ರಿಗೆ ಏನಾಗುತ್ತೆ, ಯೌವನದಲ್ಲಿ ಹೇಗೋ ಕಾಲ ಕಳೀತಾರೆ, ವೃದ್ಧಾಪ್ಯದಲ್ಲಿ ದುರ್ಗತಿ ಬಂದ್ಬಿಡುತ್ತೆ. ಶ್ರೀರಾಮಕೃಷ್ಣರು ಇದಕ್ಕೊಂದು ಉದಾಹರಣೆ ಹೇಳ್ತಾರೆ. ಯಾವ ರೀತಿ ದುರ್ಗತಿ ಬರುತ್ತೆ? ಹಸಿ ಕಟ್ಟಿಗೆಗಳನ್ನು ಜೋರಾಗಿ ಉರಿತಾ ಇದ್ದಾಗ, ಒಲೆ ಅಥವಾ ಎಲ್ಲೋ ಒಂದು ಕಡೆ ಬೆಂಕಿ ಉರಿತಾ ಇದ್ದಾಗ ಅದಕ್ಕೆ ಹಾಕ್ತಾರೆ. ಬೆಂಕಿ ಬಹಳ ಜೋರಾಗಿ ಉರಿತಾ ಇದ್ದಿದ್ದರಿಂದ ಈ ಹಸಿ ಕಟ್ಟಿಗೆಗಳು ಅಂದರೆ ಅರ್ಧಂಬರ್ಧ ಒಣಗಿರೋ ಕಟ್ಟಿಗೆಗಳು ಹತ್ಕೊಂಡ್ಬಿಡುತ್ತೆ, ಉರಿತಾ ಇರುತ್ತೆ. ಆದರೆ ಅವುಗಳಲ್ಲಿರೋ ನೀರಿನ ಅಂಶ ಕ್ರಮೇಣ ಆ ಸೌದೆಯ ಕೊನೆಯ ಭಾಗಕ್ಕೆ ಬರ್ತಾ ಇರುತ್ತೆ. ಒಂದು ಅರ್ಧ ಭಾಗ, ಮುಕ್ಕಾಲು ಭಾಗ ಉರಿತಾ ಇದ್ದಾಗಲೇ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಆಚೆ ಬರುತ್ತೆ, ಒಲೆಯನ್ನು ಆರಿಸ್ಬಿಡುತ್ತದು. ಹಾಗೆಯೇ ವಿದ್ಯಾರ್ಥಿ ಜೀವನದಲ್ಲಿ, ಯೌವನದಲ್ಲಿ ಮಾಡಿದಂತಹ ತಪ್ಪುಗಳು, ಪಾಪಗಳೆಲ್ಲ ಯೌವನದ ನಂತರ ಬರುವಂತಹ ಆಫ್ಟರ್ ಮಿಡಲ್ ಏಜ್ ಅಂತ ಕರೀತಾರೆ. ಒಂದು 40-50 ವರ್ಷದ ನಂತರ ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ ಹೆಚ್ಚಿನ ಸಂದರ್ಭಗಳಲ್ಲಿ ಆಗ ಅವರ ಜೀವನ ಬಹಳ ಕಷ್ಟಮಯವಾಗುತ್ತೆ. ಅದಕ್ಕೊಂದು ಶಬ್ದ ಎಲ್ಲ ಬಳಸ್ತಾರೆ, ಬಹಳ ದುಸ್ಥಿತಿ ಅಂತ ಕರೀತಾರೆ. ದುರ್ಗತಿ, ದುಸ್ಥಿತಿ, ಬಹಳ ದುಸ್ಥಿತಿಯನ್ನು ತಲುಪಿಡ್ತಾರೆ. ಯಾಕೆ ಅಂದರೆ ಅವರಲ್ಲಿ ಹಿಂದೆ ಮಾಡಿದ ಪಾಪಗಳು ಅವರನ್ನು ಕಾಡ್ತಾ ಇರುತ್ತೆ ಅಂತರಂಗದಲ್ಲಿ. ಆ ಪಾಪ ಸಂಗ್ರಹ ಅನ್ನೋದು ಸುಖ ಕೊಡಲ್ಲ. ಇಷ್ಟೇ ಬುದ್ಧಿವಂತಿಕೆಯಿಂದ ಅಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿದಂಥ ಹಣ ಯಾವತ್ತು ಸುಖ ಕೊಡೋದಕ್ಕೆ ಕಾರಣ ಆಗೋದಿಲ್ಲ. ಇದು ಶಾಸ್ತ್ರವಾಕ್ಯ. ಪಾಪ ಸಂಗ್ರಹದಿಂದ ಸುಖ ಪ್ರಾಪ್ತಿ ಇಲ್ಲ. ಇದೇ ಕಾರಣಕ್ಕೆ ನಾವು ಸಮಾಜದಲ್ಲಿ ನೋಡ್ತೀವಿ, ಬಹಳಷ್ಟು ಜನರ ಹತ್ರ ಸಂಪತ್ತಿರುತ್ತೆ, ಆದರೆ ಸುಖ ಇರಲ್ಲ. ಕಾರಣ ಯಾಕೆ ಅಂದರೆ ಅದು ಪಾಪ ಸಂಗ್ರಹ ಆಗಿರುತ್ತೆ. ಕೆಲವ್ರ ಹತ್ರ ಸ್ವಲ್ಪ ಇರುತ್ತೆ, ಜೀವನೋಪಾಯಕ್ಕಾಗಿ ಸ್ವಲ್ಪ ಏನೋ ವ್ಯವಸ್ಥೆ ಇರುತ್ತೆ, ಸಂಪತ್ತು ಸ್ವಲ್ಪ ಇರುತ್ತೆ, ಆದರೆ ಸುಖ ಸಂತೋಷದಿಂದ ಅವರು ಇರ್ತಾರೆ ಅಂದರೆ ಅದು ಪುಣ್ಯ ಸಂಗ್ರಹ ಆಗಿರುತ್ತೆ. ಇದಾದ ಮೇಲೆ ಪರಮಾತ್ಮ ಮುಂದುವರಿಸಿ ಹೇಳ್ತಾನೆ, ಹಾಗಾದರೆ ಇವ್ರದ್ದೇನೋ ಹೀಗಾಯಿತು, ಇವ್ರ ಜೀವನವನ್ನು ನಷ್ಟ ಮಾಡಿಕೊಂಡ್ರು, ಮನುಷ್ಯ ಜನ್ಮವನ್ನು ಅವರು ಕಳ್ಕೊಂಡ್ರು, ಅಂದರೆ ಅವಕಾಶವನ್ನು ಕಳ್ಕೊಂಡ್ರು. ಯಾಕೆಂದರೆ ಮೊದಲನೇ ಕಾರಣವೇ ವಿದ್ಯಾರ್ಥಿ ಜೀವನದಲ್ಲಿ ಸರಿಯಾದ ವಿದ್ಯೆ ಪ್ರಾಪ್ತವಾಗಿಲ್ಲ. ಅವ್ರಿಗೆ ಅವಕಾಶ ಸಿಕ್ಕಿದ್ರೂ ಇವರು ಕಲ್ತಿಲ್ಲ. ಎರಡು ಥರ ಇರುತ್ತೆ. ಒಂದು, ಅವಕಾಶನೇ ಸಿಕ್ಕಿರಲ್ಲ ಕೆಲವರಿಗೆ, ಇನ್ನು ಕೆಲವರಿಗೆ ಸಿಕ್ಕಿದ್ರೂ ಅದನ್ನು ಸದುಪಯೋಗ ಪಡಿಸ್ಕೊಂಡಿಲ್ಲ. ಕಲಿಬೇಕಾಗಿರೋ ವಯಸ್ಸಲ್ಲಿ ಒಳ್ಳೆಯ ವಿಚಾರ ಕಲಿದೇ ಇದ್ದಾಗ ಯೌವನದಲ್ಲಿ ಏನಾಗುತ್ತೆ, ಅದನ್ನು ಅಭ್ಯಾಸ ಮಾಡೋದಕ್ಕೆ ಒಳಗಡೆ ಏನು ಸದ್ವಿಚಾರಗಳೇ ಇಲ್ಲ. ಆಗ ಮನಸ್ಸಿಗೆ ಬಂದಂತೆ, ಮನಸ್ಸಿಗೆ ಏನು ತೋಚುತ್ತೋ ಅದನ್ನು ಮಾಡೋದು, ಇತರರನ್ನು ಅನುಕರಣೆ ಮಾಡೋದು, ಹೀಗೆಯೇ ಜೀವನ ಕಳೆದೋಗಿ ವೃದ್ಧಾಪ್ಯದಲ್ಲಿ ಅವರು ಬಹಳ ದುಃಖವನ್ನು ಅನುಭವಿಸ್ತಾರೆ. ಇದು ಕೊನೆಗೆ ದುರ್ಗತಿ ಆಗತ್ತೆ. ಪುರಂದರದಾಸರೆಲ್ಲ ಕೀರ್ತನೆಗಳಲ್ಲಿ ಹಾಡ್ತಾರೆ, ಭರದಿ ಯಮನ ಭಟರು ಬಂದು ಹೊರಡಿರೆಂದು ಮೆಟ್ಟಿ ನುಡಿಯೇ, ಕೊರಳಿಗೆ ಆತ್ಮ ಸೇರಿದಾಗ ಹರಿಯ ನಾಮ ಒದಗದಯ್ಯ. ಈ ದುರ್ಜನರಿಗೇನಾಗುತ್ತೆ, ಬಾಲ್ಯದಿಂದಲೂ
ಜೀವನದಲ್ಲಿ ಅವರು ಭಗವಂತನ ಭಕ್ತಿಯನ್ನು ಅಭ್ಯಾಸ ಮಾಡಿಲ್ಲ. ಭಗವಂತನ ಧ್ಯಾನ, ಜಪ, ಭಗವಂತನ ಸೇವೆ, ಪೂಜೆ ಇತ್ಯಾದಿ ಕರ್ಮಗಳನ್ನು ಅವರು ಮಾಡಿರಲ್ಲ. ಆಮೇಲೆ ಪ್ರಾಣ ಹೋಗುವಂಥ ಕಾಲ, ವೃದ್ಧಾಪ್ಯದಲ್ಲಿ ರೋಗಗಳಿಗೆ ಅವರು ತುತ್ತಾದಾಗ ಕೊನೆ ಕಾಲದಲ್ಲಿ ಯಮಭಟರು ಬಂದು ಅವರನ್ನು ಬಲವಂತವಾಗಿ ಎಳ್ಕೊಂಡು ಹೋಗ್ತಾರೆ ನರಕಕ್ಕೆ. ಆಗ ಹರಿನಾಮ ಸ್ಮರಣೆ ಮಾಡೋದಕ್ಕೂ ಆಗೋದಿಲ್ಲ ಅವ್ರ ಕೈಲಿ. ಇದು ಈ ಅವಿದ್ಯಾವಂತರ ಒಂದು ದುಸ್ಥಿತಿ ಮತ್ತು ದುರ್ಗತಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾದರೆ ಹೇಗಿರಬೇಕು? ಹಿಂದೆ ಗಮನಿಸಿದ್ವಿ, ಮತ್ತೆ ಅದನ್ನು ನಾವು ಗಮನಿಸಿದಾಗ ದೈವಿ ಸಂಪದ ನಾವು ಪಡ್ಕೋಬೇಕು. ಮೊದಲು ಇದೇ ವಿದ್ಯೆ. ದೈವಿ ಸಂಪದ, ಮೈತ್ರಿ, ಮೊದಲನೇದಾಗಿ ಸುಜ್ಞಾನವನ್ನು ಪಡ್ಕೋಬೇಕು ಗುರುಮುಖೇನ. ಮೈತ್ರಿ ಅಂದರೆ ಒಬ್ಬರಲ್ಲಿ ಇನ್ನೊಬ್ಬರನ್ನ ನೋಡಿದಾಗ ಅವರೊಂದಿಗೆ ಸ್ನೇಹ ಭಾವ ಬರಬೇಕು. ಸ್ನೇಹ ಅಂದ್ರೇನು? ಅಟ್ಯಾಚ್ಮೆಂಟ್ ಅಂತ ಅರ್ಥ ಬರಲ್ಲ, ಅದು ಮಿತ್ರತ್ವ ಅಂತ. ಅವ್ರಿಗೇನಾದರೂ ಒಳ್ಳೇದು ಮಾಡಬೇಕು ಅನ್ನುವಂಥ ಭಾವನೆ ಬಂದಾಗ ಅದನ್ನು ಮೈತ್ರಿ ಅಂತ ಕರೀತಾರೆ. ಆ ಒಳ್ಳೇದು ಮಾಡಬೇಕು ಅಂದರೆ ಹೃದಯದಲ್ಲಿ ಕರುಣೆ ಇರಬೇಕು. ಮೈತ್ರಿ, ಕರುಣ, ಮುದಿತ, ಈ ಥರ ಎಲ್ಲ ಪದಗಳನ್ನು ನಾವು ಗಮನಿಸ್ತೀವಿ. ಯಾರು ವಿದ್ಯೆಯನ್ನು ಗಳಿಸಿರ್ತಾರೋ, ನಿಜವಾದ ಅರ್ಥದಲ್ಲಿ ವಿದ್ಯಾವಂತರಾಗಿರ್ತಾರೋ, ಅವರ ಹೃದಯದಲ್ಲಿ ಮೈತ್ರಿ ಇರುತ್ತೆ, ಅಂದರೆ ಸದ್ಭಾವನೆ ಇರುತ್ತೆ. ಇತರರಿಗೆ ಸೇವೆ ಮಾಡುವಂತಹ, ಸಹಕಾರ ಕೊಡುವಂಥ ಗುಣ ಇರುತ್ತೆ. ಕರುಣೆ ಇರುತ್ತೆ. ಯಾರಾದರೂ ಕಷ್ಟದಲ್ಲಿದ್ದರೆ ಏನಾದರೂ ಅವರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಕರುಣೆ ಅವರಲ್ಲಿ ಬರುತ್ತೆ. ಸಹಕಾರ ಇರುತ್ತೆ. ಯಾರಿಂದ ನಮಗೇನಾಗಬೇಕು, ತಾನು ಚೆನ್ನಾಗಿದ್ದರೆ ಸಾಕು ಅನ್ನೋ ಸ್ವಾರ್ಥ ಇರಲ್ಲ, ಸಹಕಾರ ಕೊಡ್ತಾರೆ. ಇತರರಿಗೆ ತಮ್ಮ ಕೈಲಾದಷ್ಟು ಸಹಕಾರವನ್ನು ನೀಡ್ತಾರೆ. ಆಮೇಲೆ ಅಪನಂಬಿಕೆ ಇತ್ಯಾದಿ ದುರ್ಗುಣಗಳಿರಲ್ಲ, ವಿಶ್ವಾಸ ಇರುತ್ತೆ. ಸಮಾಜದಲ್ಲಿ ಮನುಷ್ಯರು ಜೊತೆಗಿದ್ದು ಸೇವೆಯನ್ನು ಮಾಡಬೇಕಾದ್ರೆ ಒಬ್ಬರಲ್ಲಿ ಇನ್ನೊಬ್ಬರಿಗೆ ವಿಶ್ವಾಸ ಬಹಳ ಮುಖ್ಯ. ಇದು ದೈವಿ ಸಂಪದ ಇರುವಂಥವರ ಲಕ್ಷಣ. ಹಾಗೆ ಅವರಲ್ಲಿ ತೃಪ್ತಿ ಇರುತ್ತೆ. ನಾನು ನನ್ನ ವಿದ್ಯಾರ್ಥಿ ಜೀವನವನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೀನಿ, ತೃಪ್ತಿ ಇದೆ. ಕಲಿಬೇಕಾಗಿರೋದನ್ನು ಕಲ್ತಿದ್ದೀನಿ. ಆಮೇಲೆ ಯೌವನದಲ್ಲಿ ಹೇಗೆ ಜೀವನ ಮಾಡಬೇಕೋ ಹಾಗೆ ಜೀವನ ಮಾಡ್ತಾ ಇದ್ದೀನಿ. ಆಮೇಲೆ ಅವರಿಗೆ ಒಂದು ಧೈರ್ಯ ಇರುತ್ತೆ. ಏನು ಅಂದರೆ, ನಾನು ಧರ್ಮವನ್ನು ಅನುಷ್ಠಾನ ಮಾಡಿರೋದ್ರಿಂದ ನನ್ನ ಮುಂದಿನ ಜೀವನ, ವೃದ್ಧಾಪ್ಯ ಇದಕ್ಕಿಂತಲೂ ಉತ್ತಮವಾಗಿರುತ್ತೆ. ವಿದ್ಯಾರ್ಥಿ ಜೀವನಕ್ಕಿಂತಲೂ ಯೌವನ ಚೆನ್ನಾಗಿತ್ತು, ಯೌವನಕ್ಕಿಂತಲೂ ವೃದ್ಧಾಪ್ಯ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲೇನಾಯಿತು, ವಿದ್ಯಾರ್ಥಿ ಜೀವನದಲ್ಲಿ ಕಲೀಲಿಲ್ಲ, ಯೌವನದಲ್ಲಿ ತಪ್ಪುಗಳನ್ನು ಮಾಡಿ ವೃದ್ಧಾಪ್ಯದಲ್ಲಿ ಅದಕ್ಕೆ ಅವರು ಶಿಕ್ಷೆಯನ್ನು ಅನುಭವಿಸೋ ಹಾಗಾಯಿತು. ಇವರು ವಿದ್ಯಾವಂತರಾಗಿ ಧಾರ್ಮಿಕ ಜೀವನವನ್ನು ಮಾಡಿ ವೃದ್ಧಾಪ್ಯದಲ್ಲಿ ಸುಖ ಶಾಂತಿಯನ್ನು ಪಡ್ಕೊಂಡು ಆದರ್ಶ ವ್ಯಕ್ತಿಗಳಾಗಿ ಸದ್ಗತಿಯನ್ನು ಪಡ್ಕೋತಾರೆ. ಅವರು ಉತ್ತಮ ಲೋಕಗಳನ್ನು ಪಡ್ಕೋತಾರೆ. ಭಗವದ್ಗೀತೆಯಲ್ಲಿ ಹೇಳುತ್ತೆ, ಉತ್ತಮ ಲೋಕಗಳಿಗೆ ಹೋಗಿ ಅವರು ಪುಣ್ಯವನ್ನು ಗಳಿಸಿರೋ ಪುಣ್ಯವನ್ನು ಅನುಭವಿಸ್ತಾರೆ. ಅವರ ಕರ್ಮ ಇನ್ನು ಉಳಿದಿದ್ದರೆ ಶ್ರೀಮತಾಂ ಗೇಹೆ, ಉತ್ತಮ ಕುಲದಲ್ಲಿ ಹುಟ್ಟಿ ಬರ್ತಾರೆ, ಒಳ್ಳೆಯ ತಂದೆ ತಾಯಿಗಳ ಗರ್ಭದಲ್ಲಿ ಜನಿಸಿ ಬರ್ತಾರೆ. ಅವರು ಭಗವಂತನ ಸಾಕ್ಷಾತ್ಕಾರವನ್ನೇ ಪಡ್ಕೊಂಡಿದ್ರೆ ಪುನಃ ಅವರು ಈ ಮೃತ್ಯುಲೋಕಕ್ಕೆ ಹಿಂತಿರುಗೋದಿಲ್ಲ. ಸೊ ಇದು ದೈವಿ ಸಂಪದ ಇರುವಂಥವರ ಲಕ್ಷಣ. ಅವರ ಜೀವನ ಹೀಗಿರುತ್ತೆ. ಈಗ ನಾವು ಕೊನೆಗೆ ಇತ್ಯರ್ಥಕ್ಕೆ ಬಂದಿದ್ದೇನು ಅಂದರೆ, ನಮ್ಮ ಜೀವನದಲ್ಲಿ ನಾವೇನೋ, ಕೆಲವರು ಹೇಳ್ತಾರೆ ನಾವು ಹಿಂದೆ ಗೊತ್ತಿಲ್ಲದೆ ಏನೋ ತಪ್ಪಾಗೋಯ್ತು, ಸರಿಯಾಗಿ ಕಲ್ತ್ಕೊಂಡಿಲ್ಲ, ವಿದ್ಯೆ ಕೊರತೆ ಇದೆ, ಈಗ ನಾವು ಏನು ಮಾಡಬೇಕು? ಈಗ ಒಂದು ದಾರಿ ಇದೆ. ಮಹಾತ್ಮರು ಹೇಳೋ ಹಾಗೆ ಸತ್ಸಂಗ. ಸತ್ಸಂಗ ಅಂದರೆ ಸಜ್ಜನರ ಸಂಘ. ಸಜ್ಜನರು ಎಲ್ಲ ಕಾಲದಲ್ಲೂ ಭೂಮಿ ಮೇಲೆ ಇದ್ದೇ ಇರ್ತಾರೆ. ವಿಶೇಷವಾಗಿ ಭಾರತದಲ್ಲಿ ಧರ್ಮಾತ್ಮರು, ಜ್ಞಾನಿಗಳು ಯಾವತ್ತಿಗೂ ಇರ್ತಾರೆ.
ಶಾಸ್ತ್ರಗಳಲ್ಲಿ ನಾವು ಇದನ್ನು ನೋಡ್ತೀವಿ. ಅದಕ್ಕೆ ಇದನ್ನು ಪುಣ್ಯಭೂಮಿ ಅಂತ ಕರೀತೀವಿ. ಸಜ್ಜನರನ್ನ ನಾವು ಬಳಿ ಸಾರಬೇಕು. ಸಜ್ಜನರ ಬಳಿ ಹೋಗಿ ಸದ್ವಿಚಾರಗಳನ್ನು ಅವರೊಂದಿಗೆ ಚರ್ಚೆ ಮಾಡಬೇಕು, ಸದ್ವಿಚಾರಗಳನ್ನು ಕೇಳಿ ತಿಳ್ಕೋಬೇಕು. ಆಮೇಲೆ ತನ್ನಲ್ಲಿ ಇರುವಂಥ ದೋಷಗಳನ್ನು ತಿಳ್ಕೊಂಡು, ಯಾವಾಗ ಸದ್ವಿಚಾರ ತಿಳ್ಕೊತೀವೋ ನಮ್ಮಲ್ಲಿ ಇರೋ ದೋಷಗಳು ನಮಗೆ ಕಂಡು ಬರುತ್ತೆ. ಜ್ಞಾನ ಇಲ್ಲದೆ ಇರೋರಿಗೆ ತಮ್ಮಲ್ಲಿರುವಂಥ ದೋಷಗಳು, ತಾವು ಮಾಡ್ತಾ ಇರೋ ತಪ್ಪುಗಳು ಅರ್ಥ ಆಗಲ್ಲ. ಸತ್ಸಂಗದಿಂದ ಜ್ಞಾನ ಪಡ್ಕೊಂಡಾಗ ತಮ್ಮಲ್ಲಿರೋ ದೋಷಗಳು ತಮಗೆ ಅರ್ಥ ಆಗುತ್ತೆ. ಆಮೇಲೆ ಅವರು ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತಂದ್ಕೋತಾರೆ. ಮತ್ತೊಬ್ಬರನ್ನು ನೋಡೋದು, ಅಂಧಾನುಕರಣೆ ಮಾಡೋದು, ಬೇರೆಯವರ ದೋಷಗಳನ್ನೇ ನೋಡಿಕೊಂಡು ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಬಿಟ್ಟು ತನ್ನ ದೋಷಗಳನ್ನು ತಾನು ನೋಡಿಕೊಂಡು ತಿದ್ದುಕೊಂಡು ತನ್ನನ್ನು ತಾನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಬರ್ತಾರೆ. ಇದರಿಂದ ಉಪಯೋಗ ಆಗುತ್ತೆ. ಕ್ರಮೇಣ ಅವರು ಉತ್ತಮರಾಗ್ತಾ ಬರ್ತಾರೆ. ದೂರದೃಷ್ಟಿಯನ್ನು ಹೊಂದಿರ್ತಾರೆ. ಈ ಸಮಯಕ್ಕೇನೋ ಆಗಿದ್ದಾಗೋಯ್ತು, ಮುಂದೆ ನೋಡ್ಕೊಳ್ಳೋಣ ಅನ್ನೋಂಥ ಬುದ್ಧಿ ಇರಲ್ಲ ಅವ್ರಿಗೆ. ಈಗ ಒಂದು 5 ವರ್ಷ 10 ವರ್ಷದವರೆಗೂ ಯೋಚನೆ ಮಾಡಲ್ಲ ಅವರು. ಬಹಳ ದೂರದೃಷ್ಟಿಯನ್ನು ಹೊಂದಿರ್ತಾರೆ. ಮುಂದೆ ನನ್ನ ವೃದ್ಧಾಪ್ಯದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಎಂಥ ಗತಿ ಬರ್ಬೋದು, ಈಗ ನಾನು ಉತ್ತಮನಾಗಿ ನಡ್ಕೋಬೇಕು ಅನ್ನುವಂಥ ಸಂಕಲ್ಪವನ್ನು ಪಡ್ಕೋತಾರೆ. ಸತ್ಸಂಕಲ್ಪ ಅಂತ ಅದಕ್ಕೆ ಹೆಸರು. ಹೀಗೆ ಸದ್ವಿಚಾರ, ಸತ್ಸಂಗ, ಸದ್ವಿಚಾರ, ಸದ್ಗುಣಗಳು ಬೆಳೆಯುತ್ತೆ. ನಂತರ ಸತ್ಸಂಕಲ್ಪ, ತನ್ಮೂಲಕ ಅವರು ಸದಾಚಾರರಾಗ್ತಾರೆ. ಸದಾಚಾರಿಗಳು, ಶಿಷ್ಟರು, ಶಿಷ್ಟಾಚಾರ ಅಂತೆಲ್ಲ ಕರೆಯುತ್ತೆ ಶಾಸ್ತ್ರ ಇದು. ಇಂತಹ ಶಿಷ್ಟರಿಂದಲೇ ಭಗವಂತ ಪೂಜೆಯನ್ನು ಸ್ವೀಕರಿಸೋದು. ಶಿಷ್ಟೇಷ್ಟ, ಶಿಷ್ಟ ಪೂಜಿತ, ಲಲಿತಾ ಸಹಸ್ರನಾಮದಲ್ಲಿ ಒಂದು ಕಡೆ ಬರುತ್ತೆ. ಯಾರಿಂದ ಭಗವಂತ ಪೂಜೆಯನ್ನು ಸ್ವೀಕರಿಸ್ತಾನೆ, ಯಾರನ್ನು ಇಷ್ಟಪಡ್ತಾನೆ ಅಂದರೆ ಶಿಷ್ಟರು. ಅಂದರೆ ಈ ರೀತಿ ಸದ್ಗುಣಗಳನ್ನು ಹೊಂದಿರೋರು, ಉತ್ತಮವಾದ ಜೀವನ ಮಾಡುವಂಥವರು, ತಮ್ಮನ್ನು ತಾವು ತಿದ್ದುಕೊಂಡು ಸಜ್ಜನರಾಗಿದ್ದಾಗ ಅವರು ಶಿಷ್ಟಾಚಾರವನ್ನು ಹೊಂದಿರ್ತಾರೆ. ಇಂಥವರ ಸಂಘವನ್ನು ನಾವು ಮಾಡಿದಾಗ ಅದರ ಒಂದು ಪ್ರಭಾವ, ಒಳ್ಳೆಯ ಪ್ರಭಾವ ನಮ್ಮ ಮೇಲೂ ಆಗುತ್ತೆ. ಹೀಗಾಗಿ ನಾವು ಸತ್ಸಂಗಕ್ಕಾಗಿ ಜೀವನದಲ್ಲಿ ಪ್ರಯತ್ನ ಮಾಡಬೇಕು. ಸಂಪತ್ತು, ಸುಖ ಸೌಲಭ್ಯಗಳು ತಾನಾಗಿ ನಮಗೆ ಒದಗಿ ಬರುತ್ತೆ. ನಮ್ಮ ಪ್ರಾರಬ್ಧಾನುಸಾರವಾಗಿ ಅದು ನಮಗೆ ಸಿಗುತ್ತೆ. ಆದರೆ ಸತ್ಸಂಗ, ಸದ್ವಿಚಾರಗಳನ್ನು ನಾವು ಸ್ವಪ್ರಯತ್ನದಿಂದ ಗಳಿಸಬೇಕು. ನಮ್ಮನ್ನು ನಾವು ಪ್ರಯತ್ನಪೂರ್ವಕವಾಗಿ ನಮ್ಮನ್ನು ನಾವು ತಿದ್ದುಕೊಂಡು ನಮ್ಮ ಆತ್ಮೋದ್ಧಾರ ಮಾಡ್ಕೋಬೇಕು. ಸೊ ಇದು ಶಾಸ್ತ್ರಗಳಲ್ಲಿ ನಾವು ಕಾಣುವಂತಹ ಉತ್ತಮವಾದ ವಿಚಾರಗಳು. ಇವತ್ತಿನ ಈ ಸತ್ಸಂಗದಲ್ಲಿ ನಾವು ಇಷ್ಟು ಗಮನಿಸಿದ್ದೀವಿ. ಹೀಗೆ ನಮ್ಮ ಜೀವನವನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ, ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾಗುವಂತಹ ವಿಚಾರಗಳನ್ನು ಮುಂದಿನ ಪ್ರವಚನಗಳಲ್ಲಿ ನಾವು ಮುಂದುವರಿಸ್ತಾ ಹೋಗೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.